ಇನ್ನೊಂದು ಕಡೆ ಸಲಿಂಗಕಾಮ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಐಡಿ ಕಸ್ಟಡಿಗೆ ಸೂರಜ್. ಈಗ ಸಂತ್ರಸ್ತ ಕೊಟ್ಟಿರುವ ದೂರಿನ ಮೇಲೆ ಸೂರಜ್ ಅವರನ್ನ ಸಿಐಡಿ ಕಸ್ಟಡಿಗೆ ತಗೊಂಡಿದ್ದಾರೆ. ಸೂರಜ್ನನ್ನ ವಶಕ್ಕೆ ಪಡೆಯಲು ಸಿಐಡಿ ಜಡ್ಜ್ ಮುಂದೆ ಅಥವಾ ಕೋರ್ಟ್ ಮುಂದೆ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಏನು ಕಾರಣ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸೂರಜ್ ವಿರುದ್ಧ ಸುಮಾರು 11 ಆರೋಪಗಳನ್ನು ರೆಡಿ ಮಾಡ್ಕೊಂಡು ತಗೊಂಡೋಗಿದ್ದಾರೆ ನನ್ನ ಕೋರ್ಟ್ಗೆ. ರಿಮಾಂಡ್ ಕಾಪಿ ಸಲ್ಲಿಸ್ತಾರಲ್ಲ ಕೋರ್ಟ್ಗೆ, ಏನೇನು ಆರೋಪ ಇದೆ ಅಂತ ಅದು ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನೋಡ್ತಾ ಹೋಗೋಣ. ಸೂರಜ್ನ ವಶಕ್ಕೆ ಪಡೆಯಲು ಸಿಐಡಿ ಹಾಗಾದ್ರೆ ಏನೆಲ್ಲ ಕಾರಣವನ್ನು ಕೊಟ್ಟಿದೆ. ಇವರಿಗೆ ಮೊನ್ನೆ ಭಾನುವಾರ ರಾತ್ರಿ 8 ಗಂಟೆಗೆ ಜೆಸಿ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಒಳಪಡಿಸಲಾಗಿತ್ತು. ನಿನ್ನೆ ಇನ್ನೇನು ಖೈದಿ ನಂಬರ್ ಕೊಡ್ತಾರೆ ಅನ್ನೋಷ್ಟೊತ್ತಿಗೆ ಸಿಐಡಿ ಹೋಗಿ ಕೋರ್ಟ್ ಮುಂದೆ ಕೆಲವೊಂದು ಆರೋಪಗಳನ್ನು ಇಟ್ಟು ಇವರು ನಮಗೆ ವಿಚಾರಣೆಗೆ ಬೇಕು ಅಂತ ಹೇಳ್ತು 8 ದಿನಗಳ ಕಾಲ ಸೂರಜ್ ರೇವಣ್ಣರನ್ನ ಈಗ ಕಸ್ಟಡಿಗೂ ಕೂಡ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ. ಸೂರಜ್ರನ್ನ ಕುಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿ ಹೇಳಿಕೆಯನ್ನು ಪಡಿಬೇಕಾಗಿದೆ. ಯಾರು ಕೇಳ್ತಾ ಇರೋದು? ಸಿಐಡಿ ರಿಮಾಂಡ್ ಕಾಪಿಯನ್ನು ಕೊಡ್ತಲ್ಲ ಕೋರ್ಟ್ಗೆ, ಅದರಲ್ಲಿರೋದು ಕೃತ್ಯ ಎಸಗಿರುವ ಸ್ಥಳ ಮತ್ತು ಆರೋಪಿಯೊಂದಿಗೆ ಗುರುತಿಸಿ ಪಂಚನಾಮೆ ಅಗತ್ಯ. ಅಂದರೆ ಸ್ಥಳ ಮಹಜರು ಮಾಡಬೇಕು. ಯಾವ ಭಾಗದಲ್ಲಿ, ಬೆಂಗಳೂರಿನಲ್ಲ ಅಥವಾ ಅವರ ಹೊಳೆನರಸೀಪುರದ ಜಾಗದಲ್ಲ, ಹಾಸನದಲ್ಲಿ ಕೃತ್ಯ ನಡೆದಿದ್ದು ಆ ಸ್ಥಳಕ್ಕೆ ಕರೆದುಕೊಂಡೋಗಿ ತನಿಖೆ ಮಾಡಬೇಕಾಗಿದೆ. ಆರೋಪಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ವರದಿಯನ್ನು ಸಂಗ್ರಹ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ, ಆರೋಪಿಗೂ ಮಾಡಿಸ್ಬೇಕಲ್ಲ. ಡಾಕ್ಟರ್ ಸೂರಜ್ ಹೇಳಿಕೆ ಮೇರೆಗೆ ಮತ್ತೊಬ್ಬ ಆರೋಪಿ ಶಿವಕುಮಾರ್ ಅವ್ರನ್ನ ಪತ್ತೆ ಮಾಡಿ ತನಿಖೆ ಮಾಡಬೇಕು. ಆ ಪುಣ್ಯಾತ್ಮ ದೂರು ಕೊಟ್ಟವ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲ. ಶಿವಕುಮಾರ್ ಸೂರಜ್ ರೇವಣ್ಣವರ ಆಪ್ತನಾಗಿದ್ದ. ಆರೋಪಿಗಳು ಮೊಬೈಲ್ ಫೋನ್ ಮತ್ತು CCTV ದೃಶ್ಯಾವಳಿ ಇವೆಲ್ಲ ಅಂದರೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು ನಾವು. ಕೃತ್ಯ ಎಸ್ಕೋಕ್ ಬಳಸಿದಂತಹ ವಾಹನಗಳನ್ನು ಪತ್ತೆ ಮಾಡಿ ಜಪ್ತಿ ಕೂಡ ಮಾಡಬೇಕಾಗತ್ತೆ. ಆಮೇಲೆ ಆರೋಪಿಗಳ ಧರಿಸಿದ್ದಂತಹ ಉಡುಪುಗಳನ್ನು ಗುರುತಿಸಿ ಜಪ್ತಿಪಡಿಸಿ FSLಗೆ ಅಂದರೆ ಪರೀಕ್ಷೆಗೆ ಕಳಿಸ್ಬೇಕಾಗತ್ತೆ. ಸ್ಥಳ ಪಂಚನಾಮೆ ಮಾಡಬೇಕು. ಸಾಕ್ಷಿದಾರರ ಹೇಳಿಕೆಗಳನ್ನು ಪಡಿಬೇಕು. ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ಅಂದರೆ ಈ ಆರೋಪ ಕೇಳಿಬಂದಿರೋದವ್ರ ಮೇಲೆ. ಸೊ ಕೂಲಂಕುಷವಾಗಿ ಮಾಹಿತಿನ ಸಂಗ್ರಹ ಮಾಡಬೇಕು ಸರ್. ಒಂದಿಷ್ಟು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ಕೋರ್ಟ್ ಕೂಡ ಆಯಿತು ತಗೊಳ್ಳಿ ಅಂದ್ಕೊಂಡು 8 ದಿನಗಳ ಕಾಲ ಇದೀಗ ಸೂರಜ್ ರೇವಣ್ಣ ಅವ್ರನ್ನ ಸಿಐಡಿ ಕಸ್ಟಡಿ ಕೊಟ್ಟಿದೆ. ಸೊ ನಿನ್ನೆ ಅವ್ರು ಕಸ್ಟಡಿಗೆ ತಗೊಂಡಿದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ಬಹಳ ವೇಗದಲ್ಲಿ ತನಿಖೆ ಸಾಗುತ್ತೆ. ವಿಚಾರಣೆಗೆ ಮೆಡಿಕಲ್ ಟೆಸ್ಟ್ ನಡೆಸೋದು, ಸ್ಥಳ ಮಹಜರು ಮಾಡೋದು, ಹೇಳಿಕೆಯನ್ನು ಪಡೆದುಕೊಳ್ಳೋದು, ಸಾಧ್ಯ ಆದರೆ ಸಂತ್ರಸ್ತನನ್ನು ಕೂಡ ಇವರೇ ಒಟ್ಟಿಗೆ ಕರೆದುಕೊಂಡೋಗಿ ಸ್ಥಳ ಮಹಜರು ಮಾಡೋದು, ಮತ್ತು ಆ ಶಿವಕುಮಾರ್ ದೂರು ಕೊಟ್ರಲ್ಲ ಆತ ಎಲ್ಲಿದ್ದಾನೆ ಅಂತ ಹುಡ್ಕೋದು, ಇವೆಲ್ಲವೂ ಕೂಡ 8 ದಿನಗಳ ಕಾಲಾವಧಿಯಲ್ಲಿ ಮಾಡಬೇಕಾಗತ್ತೆ. ಇನ್ನೊಂದು ಏನಪ್ಪ ವಿಪರ್ಯಾಸ ಅಂದರೆ ಅದನ್ನೇ ಹೇಳೋದು, ಅದು ಯಾವ ಕೆಟ್ಕಂಡು ಬಿತ್ತು ಏನೋ ಗೊತ್ತಿಲ್ಲ ರೇವಣ್ಣ ಫ್ಯಾಮಿಲಿಗೆ. ಇಷ್ಟು ದಿನ SIT ತನಿಖೆಯನ್ನು ಎದುರಿಸ್ತಾ ಇದ್ದ ಪ್ರಜ್ವಲ್ ಅವರು ವಾಪಸ್ ಜೈಲಿಗೆ ಬಂದರು. ಈ ಕಡೆ SIT ಜೈಲಿನಿಂದ ಅಣ್ಣನನ್ನು ಹೊರ ಕರ್ಕೊಂಡು ಹೋಗಿದೆ ತನಿಖೆಗೆ. ಇಬ್ಬರು ಏನು ಮನೆಗೆ ಹೋಗಿಲ್ಲ, ಇಬ್ಬರು ಇನ್ವೆಸ್ಟಿಗೇಷನನ್ನು ಎದುರಿಸ್ತಾ ಇದ್ದಾರೆ. ಸೊ ಅಣ್ಣ ತಮ್ಮ ಒಳಗೆ ಹೋಗಿದ್ದು, ಅಣ್ಣ ಹೊರ ಬಂದಿದ್ದು, ಹೀಗಾಗಿದೆ ಜೈಲಿನಲ್ಲಿ. ಸೊ ಇದಿಷ್ಟು ನಿನ್ನೆ ಸೂರಜ್ ರೇವಣ್ಣವರ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳು.